ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ರೆ ಸ್ನೇಹಿತರೆ ಎಲ್ಲರೂ ಉಪೇಂದ್ರ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಒಂದು ರೆಸಿಪಿ ಬಂದು ಬಟ್ಲು ಗಿಣ್ಣು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ನಿಮಗೆ ಈ ವಿಡಿಯೋ ಇಷ್ಟ ಇದೆ ಅಂತ ನಾನು ಭಾವಿಸ್ತೀನಿ. ಹಸು ಕರು ಹಾಕಿದಾಗ ಸ್ಟಾರ್ಟಿಂಗು ಗಿಣ್ಣುನ ಮಾಡ್ತಾರೆ. ತುಂಬ ಜನಕ್ಕೆ ಈ ಸ್ವೀಟ್ ಅಂದರೆ ಸಖತ್ ಇಷ್ಟ. ಬಟ್ ನನಗೂ ಕೂಡ ತುಂಬಾ ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬನ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ನಾನಿಲ್ಲಿ ನೋಡಿ, ನಾನು ಸುಮಾರು ಇಲ್ಲಿ ಒಂದು 4 ಲೀಟ್ರು ಹಾಲಿಂದು ಗಿಣ್ಣು ಮಾಡ್ತಾಯಿದ್ದೀನಿ. ಸೊ ಮನೆಯಲ್ಲಿ ಇದನ್ನು 1.5 kg ಬೆಲ್ಲನ ತೊಗೊಂಡು ಅದನ್ನು ನೀಟಾಗಿ ಜಜ್ಜಿಟ್ಕೊಂಡಿದ್ದೀನಿ. ಒಂದು ಕಡೆ ಗೀಬಿದೆ, ಆಮೇಲೆ ಹಾಲು ಕೂಡ ಇದೆ. ಇದು ನೋಡಿ, ಕರು ಹಾಕಿದ ತಕ್ಷಣ ಹಾಲು ಕರೆದಿಟ್ಕೊಂಡ್ರೆ ಈ ಥರ ಕಲರ್ ಇರುತ್ತೆ. ಗೀಬಾಲು ಅಂತಾರೆ ನಮ್ಮ ಕಡೆ. ಸೊ ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಒಂದು ಅಗಲವಾಗಿರೋ ಪಾತ್ರೆಗೆ, ಒಂದು ಸ್ವಲ್ಪ ದೊಡ್ಡದಾಗಿರೋ ಪಾತ್ರೆಗೆ ನಾನು ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ಜಜ್ಜಿಟ್ಕೊಂಡಿರುವಂಥ ಬೆಲ್ಲ ಮತ್ತು 4 ಲೀಟ್ರು ಹಾಲಿಗೆ ಒಂದು ಅರ್ಧ ಲೀಟ್ರಷ್ಟು ಗೀಬನ್ನು ಸೇರಿಸ್ತಾ ಇದ್ದೀನಿ. ಗೀಬನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಬೆಲ್ಲ ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ತುಂಬ ಸಣ್ಣದಾಗಿ ಜಜ್ಜಿರಬೇಕು, ಇಲ್ಲ ಮಿಕ್ಸಿಯಲ್ಲಿ ಬೆಲ್ಲನ ಪುಡಿ ಮಾಡಿಕೊಂಡ್ರು ನಡೆಯುತ್ತೆ. 4 ಲೀಟ್ರು ಹಾಲಿಗೆ 1.5 kg ಆಲ್ಮೋಸ್ಟ್ ಬೆಲ್ಲ ಇದೆ. ಸ್ವೀಟನ್ನ ನಾವು ನೋಡ್ಕೊಂಡು ಹಾಕ್ಬೋದು. ಹಾಗೆ ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನು ಸೇರಿಸ್ಬಿಟ್ಟು ಒಂದು ಸಲ ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಸೌಟಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬೋದು. ಕೈಯಲ್ಲಿ ತುಂಬಾ ಈಸಿ ಆಗುತ್ತೆ. ಈ ಥರ ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಸ್ವಲ್ಪ ಬೆಲ್ಲನ ಕರಗೋಕ್ಕೆ ಪಕ್ಕಕ್ಕೆ ಸೈಡಿಗೆ ಎತ್ತಿಡ್ತಾ ಇದ್ದೀನಿ. ಅದು ನೀಟಾಗಿ ಬೆಲ್ಲ ಎಲ್ಲ ಕರಗಲಿ ಅಷ್ಟೊತ್ತಿಗೆ ನಾನು ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಹಾಕಿ ಸ್ಟವ್ ಮೇಲೆ ಇಟ್ಟು ಈ ಥರ ಮಧ್ಯದಲ್ಲಿ ಒಂದು ಸಿಂಬೆನ ಈ ಥರ ಇಡ್ತಾ ಇದ್ದೀನಿ. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಅಷ್ಟೊತ್ತಿಗೆ ನಾನು ಬೆಲ್ಲನ ಕರಗಕ್ಕೆ ಇಟ್ಟಿದ್ದೆ ಅಲ್ವಾ, ಸೊ ಅದು ಕೂಡ ಕರಗಿತ್ತು. ಈಗ ಒಂದೊಂದು ಪಾತ್ರೆಗೆ ಹಾಲನ್ನು ಸೋಸ್ಕೊತಾ ಇದ್ದೀನಿ ನೀಟಾಗೆ. ನೋಡಿ, ಚಿಕ್ಕದಾಗಿರೋ ಪಾತ್ರೆನ ತೊಗೊಂಡಿದ್ದೀನಿ. ನಾನು ಎಲ್ಲ ಹಾಲನ್ನು, ಗೀಬಾಲನ್ನು ಈ ಥರ ಪಾತ್ರೆಗೆ ನೀಟಾಗಿ ಸೋಸ್ಕೊತೀನಿ. ನೋಡಿ, ಏಲಕ್ಕಿ ಸಿಪ್ಪೆ ಮತ್ತು ಚಿಕ್ಕದಾಗಿರೋ ಏಲಕ್ಕಿ, ಒಣ ಶುಂಠಿ ಸಿಪ್ಪೆ ಎಲ್ಲನೂ ನೀಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ಇಡ್ಲಿ ಪಾತ್ರೆಗೆ ಇಟ್ಕೊಂಡಿರೋ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಇದನ್ನು ಇಡ್ಲಿ ಪಾತ್ರೆಗೆ ಇಟ್ಟು ಚೆನ್ನಾಗಿ ಬೇಯಿಸ್ಕೊಬೇಕು. ಅದು ಎಲ್ಲ ನೀಟಾಗಿ ಬೆಂದಾದ್ಮೇಲೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಗಿಣ್ಣು ಬೆಂದಿದೆಯೋ ಇಲ್ವೋ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ತೋರಿಸ್ತೀನಿ. ಈಗ ಒಂದು ಸೋಗೆ ಕಡ್ಡಿ ಇಲ್ಲಾಂದರೆ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಸೆಂಟ್ರಿಗೆ ಹಾಕಿ ನೋಡಬೇಕು. ಹಾಕ್ಬಿಟ್ಟು ಇದರಲ್ಲಿ ಹಾಲು ಥರ ಇದ್ದರೆ ಇನ್ನು ಗಿಣ್ಣು ಬೆಂದಿಲ್ಲ ಅಂತ ಅರ್ಥ. ಇದರಲ್ಲಿ ನೀರು ಥರ ಬಂದರೆ ಗಿಣ್ಣು ನೀಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಇನ್ನೂ ಸ್ವಲ್ಪ ಇದು ಬೇಯಬೇಕು. ಸ್ವಲ್ಪ ಹಾಲು ಥರ ಬರ್ತಾ ಇದೆ ನೋಡಿ. ಉಳಿದಿರೋ ಎಲ್ಲ ಗಿಣ್ಣು ಹಾಲನ್ನು ಕೂಡ ಇದೇ ರೀತಿ ಬೇಯಿಸ್ಕೊತೀನಿ ನಾನು. ನಾನು 4 ಪಾತ್ರೆಗೆ ಸೇರಿಸ್ಕೊಂಡಿದ್ದೆ. ಇದು ಸುಮಾರು ಬೇಯಿಸೋಷ್ಟೊತ್ತಿಗೆ 1 hour ಮೇಲೆ ಟೈಮ್ ಹಿಡಿತು. ಎಲ್ಲನೂ ಪಾತ್ರೆಗಿರೋ ಗಿಣ್ಣನ್ನೆಲ್ಲ ಬೇಯಿಸ್ಕೊಂಡು 1 ಗಂಟೆ ಫ್ರಿಜ್ಜಲ್ಲಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ. ಇಲ್ಲಾಂದರೆ ರಾತ್ರಿ ನಾವು ಬೆಳಗ್ಗೆ ಗಿಣ್ಣು ತಿಂತೀವಿ ಅಂದರೆ ರಾತ್ರಿ ಗಿಣ್ಣುನ ರೆಡಿ ಮಾಡಿದ್ರೆ ಬೆಳಗ್ಗೆ ಚೆನ್ನಾಗಿ ಗಿಣ್ಣು ಸೆಟ್ ಆಗಿರುತ್ತೆ ತಿನ್ನೋಕ್ಕೆ.
ತುಂಬ ಟೇಸ್ಟಿಯಾದ, ತುಂಬ ಸಿಂಪಲ್ ಆದ, ರುಚಿಯಾದ ಗಿಣ್ಣು ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡಿಕೊಂಡೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ ಬೆಳಿಗ್ಗೆ ಹೊತ್ತಿಗೆ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಇದು. ಥ್ಯಾಂಕ್ ಯು.